ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದ್ರಪ್ರಭಜ್ಜಿ ಮಜಾ ಭಾರತದ ಕಲಾವಿದ. ನಾನು ದೊಡ್ಡೇಗೌಡನ ಕೊಪ್ಪಲು ಅಂತ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು. ಅಲ್ಲಿ ಒಂದು ಚಿಕ್ಕ ಗ್ರಾಮ. ನನ್ನ ತಂದೆ, ನನ್ನ ತಾಯಿ, ನನ್ನ ತಂದೆ ಹೆಸರು ಗವಿರಂಗಯ್ಯ, ತಾಯಿ ಹೆಸರು ವೃಷಭದೇವಿ, ತಮ್ಮ ಚಿದಾನಂದ ಅಂತ. ನಮಗೆ ಜಮೀನಿಲ್ಲ. ನಮ್ಮ ತಂದೆ ಕೂಲಿ ಮಾಡಿಕೊಂಡೆ ನಮ್ಮ ಬದುಕನ್ನ ಶುರು ಮಾಡಿದ್ರು. ನಮ್ಮ ತಂದೆ ನನ್ನ ಓದಿಸ್ಬೇಕು ಅಂತ ಭಾಳ ಆಸೆ ಇತ್ತು. ಆದರೆ ಏನು ಮಾಡ್ತೀರಿ, ನನಗೆ ವಿದ್ಯೆನೇ ಹತ್ತಿರಲಿಲ್ಲ. SLC ಗಂಟನೂ ಅಂದರೆ ನನಗೆ ಈಗಲೂ SLC ತನಕ ಹೋದರೂ ನನಗೆ ABCD ಮತ್ತು ಹಿಂದಿ, ಇಂಗ್ಲೀಷು ಇದೇನು ಬರಲ್ಲ. ನನಗೆ ಬರೋದೇ ಕನ್ನಡ ಒಂದೇ. ಓದಿಸ್ಬೇಕು ಅಂತ ತುಂಬ ಆಸೆ ಇತ್ತು. ನನಗೆ ಓದೋಕ್ಕೆ ಆಗಲಿಲ್ಲ, ಫೇಲ್ ಆಗಿಬಿಟ್ಟೆ. ಫೇಲ್ ಆದಮೇಲೆ 1 ವರ್ಷ ಮನೆಯಲ್ಲೇ ಇದ್ದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಅಂದರೆ ನಮ್ಮ ಹಳ್ಳಿ ಅಂದ ತಕ್ಷಣ ತುಂಬ ಬಡತನ. ಜಮೀನಿಲ್ಲ ಅಂದ್ರೇ ನಿಮಗೆಲ್ಲ ಗೊತ್ತಾಗಿರ್ತದೆ ಎಷ್ಟು ಬಡತನ ಅಂತ. ನಮ್ಮ ತಂದೆ ಕೂಲಿ ಕೆಲಸ ಅಂದರೆ ಯಾವ್ದು ಮಾಡ್ತಾಯಿದ್ರು ಅಂದರೆ ಗಾರೆ ಕೆಲಸ. ಟ್ಯಾಂಕು ಬರ್ತಾಯಿತ್ತೆ, ಆ ಟ್ಯಾಂಕಲ್ಲಿ ಗಾರೆ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ರು. ಅವಾಗ ನಾನು ಮನೇಲಿರ್ಬೇಕಲ್ಲ ಅಂದ್ಬಿಟ್ಟು ನಮ್ಮ ತಂದೆ ಜೊತೆನೇ ಗಾರೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಆವಾಗ ಎಷ್ಟು ಅಂದರೆ 40 ರೂಪಾಯಿ ಕೊಡ್ತಾಯಿದ್ರು ಬೆಳಗ್ಗೆ ಸಂಜೆ ತನಕ. ಅವ್ರ ಜೊತೆ ಗಾರೆ ಕೆಲಸ ಮಾಡ್ತಾಯಿದ್ದೆ. ನನಗೆ ಒಂಥರ ಏನೋ ಖುಷಿ ಆಗೋದು, ಅಂದರೆ ಒಂದು ದಿನಕ್ಕೆ 40 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ. ನಮ್ಮ ತಂದೆ ತುಂಬ ನೊಂದ್ಕೊತಾಯಿದ್ರು. ಅಂದರೆ ನನ್ನಿದ್ರಿಗೆ ನನ್ನ ಮಗ ಗಾರೆ ಕೆಲಸ ಮಾಡ್ತಾನೆ, ಓದಿಸ್ಬೇಕು ಅಂತ ಭಾಳ ಆಸೆ ಇದೆ. ನನ್ನ ಜೊತೇಲಿ ಓದ್ತಿದ್ದರೆಲ್ಲ ಪಾಸಾಗಿ ಮೈಸೂರಿಗೆ, ಮಂಡ್ಯಕ್ಕೆ ಕಾಲೇಜ್ಗೆ ಹೋಗ್ತಾಯಿದ್ರು. ಯೂನಿಫಾರ್ಮ್ ಹಾಕೊಂಡು, ಸ್ಟೈಲಾಗಿ ಬಟ್ಟೆ ಹಾಕೊಂಡು ಬಸ್ನಲ್ಲಿ. ನಾನು ನಮ್ಮ ತಂದೆ ಜೊತೆ ಗಾರೆ ಕೆಲಸಕ್ಕೆ ಹೋಗ್ಬೇಕು ಅಂದರೆ ನಮ್ಮ ತಂದೆ ಸಿಕ್ಕಾಬಿಟ್ಟು ನೊಂದ್ಕೊತಾಯಿದ್ರು. ಅಯ್ಯೋ ನನ್ನ ಮಗ ಫೇಲ್ ಆಗ್ಬಿಟ್ಟು ನನ್ನ ಜೊತೆ ಗಾರೆ ಕೆಲಸಕ್ಕೆ ಬರ್ತಾ ಇದ್ದನಲ್ಲ ಅಂತ. ಆಮೇಲೆ ಪುನಃ ಕಟ್ಸಿದ್ರು. ನಾನು ಎಷ್ಟೇ ಕಟ್ಟಿದ್ರು ಪಾಸ್ ಅಂತೂ ಆಗೋಕ್ಕೆ ಆಗಲಿಲ್ಲ. ಇಂಗ್ಲೀಷ್ನಲ್ಲಿ ಪಾಸೇ ಆಗಲಿಲ್ಲ, ಇದುವರೆಗೂ ಪಾಸ್ ಆಗಲಿಲ್ಲ. ಬಿಟ್ಬಿಟ್ಟೆ ನಮ್ಮ ತಂದೆ ಜೊತೆ ಹಂಗೆ ಗಾರೆ ಕೆಲಸ ಮಾಡ್ಕೊಂಡೇ ಇದ್ದೆ. ಗಾರೆ ಕೆಲಸದಲ್ಲಿ ಮಾಡ್ತಾ ಹೆಂಗಾಗ್ಬಿಟ್ಟಿತ್ತು ಅಂದರೆ ಕಾಂಕ್ರೀಟಲ್ಲಿ ಹೆವಿ ಬಿಸಿಲಿದ್ದಾಗ ಕಾಲು ಕೈಯೆಲ್ಲ ತೂತಾಗ್ಬಿಡ್ತದೆ. ಈ ಥರ ತೂತಾಗ್ಬಿಟ್ಟಿತ್ತು ನನಗೆ, ಹಸ್ತ, ಕೈ, ಕಾಲೆಲ್ಲವ. ಅದರಿಂದ ನಮ್ಮ ತಂದೆ ಬೇಡ ಗಾರೆ ಕೆಲಸ ಅಂತ ಬಿಡಿಸಿ ಒಂದು ವಾಚ್ಮ್ಯಾನ್ ಕೆಲಸಕ್ಕೆ ಸೇರಿಸಿದ್ರು. ಶ್ರೀರಂಗಪಟ್ಟಣದಲ್ಲಿ ಫೋರ್ಟ್ ವ್ಯೂ ರೆಸಾರ್ಟ್ ಅಂತಿದೆ, ಆ ಹೋಟ್ಲಿನಲ್ಲಿ ವಾಚ್ಮ್ಯಾನ್ ಕೆಲಸಕ್ಕೆ ಸೇರಿಸಿದ್ರು. ಅಲ್ಲಿ ಒಂದು 5-6 ವರ್ಷ ವಾಚ್ಮ್ಯಾನ್ ಕೆಲಸ ಮಾಡಿದೆ. ಬರೀ ನೈಟ್ ಹೊತ್ತೆ. ಅಂದರೆ ಹೆಂಗಾಗೋದು ಅಂದರೆ ರಾತ್ರಿ ಟೈಮೇ ಹಾಕ್ಬಿಡೋರು, ಡೇ ಟೈಮ್ ಯಾರೂ ಹಾಕ್ತಿರಲ್ಲ. ನಮ್ಮಂತೆ ಹುಡುಗರುಗಳನ್ನ ನೈಟ್ ಟೈಮೇ ಸೆಕ್ಯೂರಿಟಿ ಮಾಡಲಿ ಅಂತ ಹಾಕ್ಬಿಡೋರು. ಅವರು ಎಷ್ಟೋ ಜನ ಎಣ್ಣೆ ಹೊಡೆಯೋಕ್ಕೆ, ಕುಡಿಯೋಕ್ಕೆ, ಪಾರ್ಟಿ ಮಾಡೋಕ್ಕೆ ಏನು ಬರೋರು. ನಮ್ಮ ವಯಸ್ಸಿನವರೆಲ್ಲ ಎಂಜಾಯ್ ಮಾಡೋಕ್ಕೆ ಏನು ಬರೋರು. ಅವಾಗ ನೊಂದ್ಕೊತಾ ಇದೆ, ಅಯ್ಯೋ ಓದಬೇಕಾಗಿತ್ತಲ್ಲ, ಅಯ್ಯೋ ಓದ್ನಿಲ್ವಲ್ಲ ಅಂತ. ಅವರು ಉಣ್ಕೊಂಡು 12 ಗಂಟೆ 1 ಗಂಟೆ ರಾತ್ರಿ ಇಲ್ಲಿ ಹೋಗೋರು. ಅಷ್ಟೊತ್ತು ತನಕ ನಾವು ಸುಮ್ಮನೆ ಅಲ್ಲಿ ಸೆಕ್ಯೂರಿಟಿ ಮಾಡ್ಕೊಂಡು ನಿಂತ್ಕೊಳ್ಳೋದು. ಅವ್ರಿಗೇನಾದ್ರು ತೊಂದರೆ ಆಗ್ತದ, ಯಾರ ಬಂದುಬಿಡ್ತಾರ ಅಂತ. ಆ ಥರ ಎಲ್ಲ ಜರ್ನಿ ಶುರುವಾಯಿತು. ಅದಾದಮೇಲೆ ಏನು ಮಾಡಿದೆ ಅಂದರೆ, ಒಂದು ದಿನ ಸಂಬಳ ಆಯಿತು ನಾನು ಸೆಕ್ಯೂರಿಟಿ ಕೆಲಸ ಮಾಡೋವಾಗ. ಆ ಸಂಬಳ ತಗೊಂಡು ಮೈಸೂರಿಗೆ ಪಿಕ್ಚರ್ ನೋಡೋಣ ಅಂತ ಹೋಗಿದೆ. ಪಿಕ್ಚರ್ ನೋಡ್ಕೊಂಡು ಕುಕ್ಕರಳ್ಳಿ ಕೆರೆ ತುಂಬ ಫೇಮಸ್ಸು. ಆ ಕುಕ್ಕರಳ್ಳಿ ಕೆರೆ ಮೇಲೆ ಕೂತಿರ್ಬೇಕಾದ್ರೆ ಏನೋ ಒಂದು ದೊಡ್ಡ ಕಿರ್ಚಾಟ, ಶಬ್ದ ಇದೆಲ್ಲ ಆಗ್ತಾಯಿತ್ತು. ಏನು ಹಿಂಗಾಗ್ತಾಯಿದ್ದಲ್ಲ, ಏನಿರ್ಬೋದು ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ಒಂದು ರಂಗಾಯಣ ಅನ್ನೋ ಒಂದು ದೊಡ್ಡ ಸಂಸ್ಥೆ ಸಮ್ಮರ್ ಕ್ಯಾಂಪು, ಅಂದರೆ ಚಿಣ್ಣರ ಮೇಳಕ್ಕೆ ಹೆಸರಾಂತ ನಿರ್ದೇಶಕರಾದಂಥ ಬಸವಲಿಂಗೇಶ್ವರು ಮಕ್ಕಳಿಗೆ ಒಂದು ನಾಟಕನ ನಿರ್ದೇಶನ ಮಾಡ್ತಾಯಿದ್ರು. ಆಗ ಅಲ್ಲಿ ಓದಿದ ತಕ್ಷಣ ಏನು ದೊಡ್ಡ ಸೆಟ್ ಹಾಕವ್ರೆ, ಸೆಟ್ಟೆಲ್ಲ ಮಾಡಿ ಅಲ್ಲೆಲ್ಲ ನಾಟಕ ಪ್ರಾಕ್ಟೀಸ್ ಎಲ್ಲ ಮಾಡ್ತಾವ್ರೆ. ಯಾವುದು ಅಂದರೆ ಯಾವ ಕುರುಕ್ಷೇತ್ರನೋ ಯಾವುದೋ ಒಂದು ದೊಡ್ಡದು ನಾಟಕ ಸೆಟ್ಟೆಲ್ಲ ಹಾಕ್ಸಿದ್ರು. ಇದೇನು ಎತ್ತ ಅಂತ ಕೇಳಿದಾಗ, ಇದೊಂದು ರಂಗಾಯಣ ಅನ್ನೋ ಒಂದು ಸಂಸ್ಥೆ, ಇಲ್ಲಿ ನಾಟಕ ಎಲ್ಲ ಮಾಡ್ಬೋದು, ಈ ನಾಟಕ ಮಾಡಿದ್ಮೇಲೆ ಇಲ್ಲಿಂದ ಸೀರಿಯಲ್ಗೆ, ಸಿನಿಮಾಕ್ಕೆಲ್ಲ ಹೋಗ್ಬೋದು ಅನ್ನೋದು ಆ ರಂಗಾಯಣ ನನಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಟ್ರು. ಅವಾಗ ನಾನು ಸೇರ್ಬೇಕಲ್ಲ ಅಂತ ಅಂದ್ಕೊಂಡೆ. ಆದರೆ ಅಲ್ಲಿ ಕ್ವಾಲಿಫಿಕೇಷನ್ SLC ಪಾಸ್ ಆಗಿರಬೇಕು. ಅಯ್ಯೋ ಏನು ಮಾಡೋಣ ಹೆಂಗೆ ಅನ್ಕೊಂಡೆ. ಪರವಾಗಿಲ್ಲ, ಒಂದು ಟೆಂಪ್ರವರೆಗೆ ಸೇರ್ಕೊತೀನಿ, ಹಾರ್ಮೋನಿ ಬಾರ್ಸಕ್ಕೆ ಬರ್ತದ, ತಬಲಾ ಬಾರ್ಸಕ್ಕೆ ಬರ್ತದ ಅಂದರು. ಅದೆಲ್ಲ ಒಂದು ಸ್ವಲ್ಪ ಬಾರ್ಸಕ್ಕೆ ಬರೋದ್ರಿಂದ ಸೇರ್ಕೊಳ್ಳಿ ಅಂತ ಅಂದರು. ಆ ರಂಗಾಯಣಕ್ಕೆ ನಾನು ಸೇರಿಕೊಂಡೆ. 1 ವರ್ಷ ಮಾಡಿದೆ. 1 ವರ್ಷ ಮಾಡಾದ್ಮೇಲೆ ಏನೋ ನನ್ನ ಆಸಕ್ತಿ, ರಂಗಾಯಣ ನನಗೆ ಪರಿಚಯ ಆಯಿತು. ರಂಗಾಯಣಕ್ಕೆ ನಾನು ಸೇರ್ಕೋಬೇಕು ಅಂತ ಭಾಳ ಆಸೆ. ಆದರೆ ಏನು ಮಾಡ್ತೀರಿ, SLC ಪಾಸ್ ಆಗಿರಬೇಕು, ಅಲ್ಲಿಗೆ ಸೇರಬೇಕು ಅಂದರೆ ಆ ಡಿಪ್ಲೊಮಾ ಕೋರ್ಸ್ಗೆ. ಏನು ಮಾಡೋಣ ಸರ್, ಸೇರ್ಕೋಬೇಕು ಅಂತ ಆಸೆ ಇದೆ ಸರ್, ಹಂಗೆ ಅಂತ ಹೋಗಿ ಆಫೀಸ್ನಲ್ಲಿ ಕೇಳ್ಕೊಂಡಕ್ಷಣ ಅಲ್ಲಿ ತುಂಬ ಹಿರಿಯ ಕಲಾವಿದರೆಲ್ಲ ಇದ್ದರು. ಹಾರ್ಮೋನಿ ಬಾರ್ಸಕ್ಕೆ ಬರ್ತದ, ತಬಲಾ ಬಾರ್ಸಕ್ಕೆ ಬರ್ತದ ಅಂತ. ನನಗೆ ಇದೆಲ್ಲ ಒಂದು ಸ್ವಲ್ಪ ಟಚ್ ಇತ್ತು. ಹಾರ್ಮೋನಿ ಬಾರ್ಸೋದು, ತಬಲಾ ಬಾರ್ಸೋದೆಲ್ಲ ಏನಕ್ಕೆ ಟಚ್ ಇತ್ತು ಅಂದರೆ, ನಮ್ಮ ತಂದೆ, ಮುತ್ತಾತ, ತಾತ ಇವರೆಲ್ಲ ಪೌರಾಣಿಕ ನಾಟಕ ಮಾಡ್ತಾಯಿದ್ರು. ಅಂದರೆ ಮೇಕಪ್ ಹಚ್ಚೋದು, ಅವ್ರಿಗೆ ಹಾರ್ಮೋನಿ ಹೇಳ್ಕೊಡೋದು, ತಬಲಾ ಬಾರಿಸೋದು, ಈ ನಾಟಕ ಹೇಳ್ಕೊಡೋದು, ನಾಟಕ ಮಾಡೋದು. ಇದರಿಂದ ನನಗೆ ಒಂದು ಸ್ವಲ್ಪ ಬಂದಿತ್ತು ಹಾರ್ಮೋನಿ ಬಾರಿಸೋದು, ತಬಲಾ ಬಾರಿಸೋದೆಲ್ಲ. ಅದರಿಂದ ನಾನು ರಂಗಾಯಣಕ್ಕೆ ಸೇರಿಸ್ಕೊಂಡ್ರು. ರಂಗಾಯಣಕ್ಕೆ ಸೇರ್ಕೊಂಡು ಆದಮೇಲೆ 1 ವರ್ಷ ಮುಗ್ದೆ. ನಾನು ಅಲ್ಲಿ ಮಾಡ್ತಾ ಇರಬೇಕಾದ್ರೂ ಸೆಟ್ ಕೆಲಸ ಮಾಡ್ತಾಯಿದ್ದೆ, ಲೈಟಿಂಗ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ನನ್ನ ಈ ಆಸಕ್ತಿ ನೋಡ್ಬಿಟ್ಟು ನೀನು ಇಲ್ಲೇ ಕೆಲಸ ಮಾಡಪ್ಪ ಅಂತ ಹೇಳಿದ್ರು. ಆ ಕೆಲಸ ಮಾಡ್ತಾ ನಮಗೆ ತುಂಬ ಸಹಾಯ ಮಾಡಿದವರು ಅಂದರೆ ನನ್ನ ಗುರುಗಳು ಸಗಾಯರಾಜು ಅಂತ. ಅವ್ರ ಹತ್ರ ಕೆಲಸ ಮಾಡಿಕೊಂಡೆ. ನೆಕ್ಸ್ಟು ಅದೆಲ್ಲ ಕೆಲಸ ಮಾಡ್ಕೊಂಡು ಹಂಗೆ ಇರಬೇಕಾದ್ರೆ ಒಂದು ದಿನ ನಮ್ಮ ರಂಗಾಯಣದಲ್ಲಿ ಮಂಜುನಾಥ್ ಬೆಳ್ಕರಿ ಅಂತ ನಮ್ಮ ಗುರುಗಳು, ಕಲಾವಿದರು ಅವರು, ನನ್ನ ಗುರುಗಳು,
ಅವರು ಒಂದಿನ ತೀರೋಗ್ಬಿಟ್ರು. ಅವರು ತೀರೋಗಿದ್ದಾಗ ಹೋಗಿರ್ಬೇಕಾದ್ರೆ ಅವ್ರ ಶವ ಸಂಸ್ಕಾರ ಎಲ್ಲ ಆಯಿತು. ಹಿಂಗಾದ್ಮೇಲೆ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿದರು. ಹಿಂಗೆ ಬೆಂಗಳೂರಿನಲ್ಲಿ ಹಿಂಗೆ ಮಜಾ ಭಾರತ ಅನ್ನೋ ಒಂದು ಆಡಿಷನ್ ಇದೆ, ಅಲ್ಲಿ ಕಾಲ್ ಮಾಡವ್ರೆ ಸೇರ್ಕೋತೀಯ ಅಂದರು. ನಮಗೆ ಇವೆಲ್ಲ ಅಡ್ಜಸ್ಟ್ ಆಗಲ್ಲ, ಬೇಡ ಹಾಗೆ ಹೀಗೆ ಅಂತ ಅಂದ್ಕೊಂಡೆ. ಬಟ್ ಪರವಾಗಿಲ್ಲ ಬಾ ಅಂತ ಹೇಳಿದ್ರು. ಆಮೇಲೆ ನಾನು ಅದು ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿದ್ದು. ನಮ್ಮ ರವಿಶಂಕರ್ ಅಂತ ನಮ್ಮ ರಂಗಾಯಣದ ಕಲಾವಿದನೇ, ನನ್ನ ಸ್ನೇಹಿತ ಕೂಡ. ಒಂದು ಕಲರ್ ಸೂಪರ್ ಚಾನಲ್ ಮಜಾ ಭಾರತ ಅನ್ನೋ ಒಂದು ಕಾಮಿಡಿ ಶೋನ ಮಾಡ್ತಾಯಿದ್ದಾರೆ, ಅಲ್ಲಿ ಬರ್ತೀಯಾ ಸೇರ್ಕೋತೀಯ ಅಂದರು. ಬುಡಪೆ ನಮಗೆಲ್ಲ ಅವಕಾಶ ಆಗ್ತದೆ ಸೇರಿಸ್ಕೋತಾರ ಹಾಗೆ ಹೀಗೆ ಅನ್ಕೊಂಡು ಸುಮ್ಮನಾದೆ. ಇಲ್ಲ ಒಂದು ಸಲ ಬಂದು ನೋಡಿ ಟ್ರೈ ಮಾಡಿ ಹಾಗೆ ಹೀಗೆ ಅಂದರು. ಒಂದು ಸಲ ಹೋದೆ. ಹಂಗೂ ಎಲ್ಲ ಡಿಸ್ಟಿಕ್ನಲ್ಲಿ ಆಡಿಷನ್ ಮಾಡಿ ಬೆಂಗಳೂರು ಒಂದೇ ಕಡೆ ಲಾಸ್ಟ್ ಇತ್ತು, ಅಲ್ಲಿ ಸೇರಿಕೊಂಡ ತಕ್ಷಣವೂ ಇಲ್ಲ ನಿಮ್ಮದು ವರ್ಕ್ ಆಗಲ್ಲ, ಏನಾರು ಇದ್ದರೆ ಹೇಳ್ತೀನಿ ಅಂತಲೇ ಕಳಿಸ್ಬಿಟ್ಟಿದ್ರು. ಹಾಗೋ ಈಗ ಮಜಾ ಭಾರತ್ಗೆ ಆಯ್ಕೆ ಆಗಿದ್ದೀನಿ ಅಂತ ಗೊತ್ತಾಯ್ತು ಸರ್. ಅದು ಆಯ್ಕೆ ಆಗಿರಲಿಲ್ಲ, 18 ಜನದಲ್ಲಿ 4 ಜನ ಎಕ್ಸ್ಟ್ರಾ ಅಂತ ತಗೊಂಡಿದ್ರು. ಆ 4 ಜನ ಎಕ್ಸ್ಟ್ರಾದಲ್ಲಿ ನಾನು ಒಬ್ಬ ಕೂಡ. ಆ 4 ಜನ ಎಕ್ಸ್ಟ್ರಾ ಅಂತ ಏನಕ್ಕೆ ತಗೊಂಡಿದ್ರು ಅಂದರೆ 2 ಸ್ಕಿಟ್ಟಲ್ಲಿ ಎಕ್ಸ್ಟ್ರಾ ಕಲಾವಿದರು ಬೇಕಾಗಿತ್ತು, ಹೆಚ್ಚುವರಿ ಕಲಾವಿದರು. ಅದರಿಂದ 1 ಸ್ಕಿಟ್ಟು 2 ಸ್ಕಿಟ್ ಮಾಡಿಕೊಂಡು ಪುನಃ ಹೋಗೋರಿ ಬನ್ನಿ ಅಂತ ಕರೆಸಿದ್ರು. ನಮ್ಮ ತಾಯಿಗೆ ನಾನು ಹೇಳ್ಬಿಟ್ಟಿದ್ದೆ ಮಜಾ ಭಾರತ್ಗೆ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ಅಂತ ನಮ್ಮ ತಾಯಿಗೆ ಹೇಳ್ಬಿಟ್ಟಿದ್ದೆ. ಆಮೇಲೆ ಒಂಥರ ಏನೋ ಖುಷಿ, ಇಷ್ಟು ದಿನ ಬರೀ ಇಲ್ಲಿ ಏನೋ ಗಾರೆ ಕೆಲಸ ಅದು ಇದು ಮಾಡ್ಕೊಂಡಿದ್ದ, ಏನೋ ಟಿ ವಿನಲ್ಲಿ ಬರ್ತಾವನೆ ಅಂತ ಫುಲ್ಲು ಖುಷಿ. ನಮ್ಮೂರವ್ರಿಗೆಲ್ಲ ಹೇಳ್ಬಿಟ್ಟಿದ್ರು, ನಮ್ಮ ತಾಯಿ ಹೇಳ್ಕೊಬಿಟ್ಟಿದ್ರು. ಆಮೇಲೆ ಕೊನೆಗಳಿಗೆನಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ, ಬರೀ 1 ಸ್ಕಿಟ್ಟು 2 ಸ್ಕಿಟ್ಗೆ ಅಂತ ಗೊತ್ತಾದಾಗ ನಾನು ನಮ್ಮ ತಾಯಿಗೆ ಹೇಳಕ್ಕೆ ಹೋಗಿಲ್ಲ. ಅವಾಗ 1 ಸ್ಕಿಟ್ 2 ಸ್ಕಿಟ್ ಮುಗಿಸ್ಕೊಬರೋಣ ಅಂತಾನೆ ಒಂಥರ ಬೇಜಾರಲ್ಲಿ ಹೋದೆ. 1 ಸ್ಕಿಟ್ಟಲ್ಲಿ ಒಂದು ತಾತನ ಕ್ಯಾರೆಕ್ಟ್ರು ಕೊಟ್ಟರು. 1 ಸ್ಕಿಟ್ಟಲ್ಲಿ ಅದು ಮುಗಿಸ್ಕೊಂಡು ಹೊರಟೋಗ್ಬಿಟ್ಟಿದ್ರು. ಬಟ್ಟೆನೂ ಬೇಡ, 1-2 ಜೊತೆ ತಂದಿರಿ ಅಂತ ಹೇಳಿದರು. ಆಗ ಸ್ಕಿಟ್ಟು ಮಾಡ್ತಾ ನನ್ನ ಪಾತ್ರನ ಒಂದು ಸ್ವಲ್ಪ ಏನು ಚೆನ್ನಾಗಿ ಮಾಡ್ಕೋಬೇಕು, ಬಿಲ್ಡ್ ಮಾಡ್ಕೋಬೇಕು, ಹೆಂಗಾದ್ರೂ ಮಾಡಿ ಉಳಿಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು.